ನಮಸ್ಕಾರ. ನಳಿನಿ ಅಡುಗೆ ಮನೆಗೆ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರುವಂಥ ರೆಸಿಪಿ ಜೋಳದ ದೋಸೆ. ದಿಢೀರಾಗಿ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಳೋ ದೋಸೆ ಇದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಈ ಬಟ್ಲಿನಲ್ಲಿ ಒಂದೆರಡು ಬಟ್ಲು ಹಿಟ್ಟು ಹಾಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಬೇಕಾಗದಂಥ ಪದಾರ್ಥಗಳು ನೋಡ್ಕೊಳ್ಳೋಣ. ಫಸ್ಟು ಉಪ್ಪು ಹಾಕ್ತೀನಿ, 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಪೆಪ್ಪರ್, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್, ಜಾಸ್ತಿ ಬೇಡ. ಜೀರಿಗೆ 1 ಸ್ಪೂನ್ ಹಾಕೊಳ್ಳೋಣ. ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳೋಣ ಈ ಥರ. ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟು ತುರ್ದ್ಬಿಟ್ಟು ಹಾಕೊಳ್ಳೋಣ. ಅಷ್ಟು ಈರುಳ್ಳಿನ ನೋಡಿ ಈ ಥರ. ಮತ್ತು ಕರಿಬೇವು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ಕೊತ್ತಂಬರಿ, ನೋಡಿ ಎಲ್ಲ ಪದಾರ್ಥ ಹಾಕಿದ್ದೀನಿ. ಇವಾಗ ಕೈಯಲ್ಲೇ ಸ್ವಲ್ಪ ಕಲಿಸ್ಕೊಳ್ಳೋಣ. ಯಾಕೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಈಗ ನಾನು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ನೀರು ಥರನೇ ಇರಬೇಕು. ನಾನು ಕೈಯಲ್ಲೇ ಕಲಸಿ ನಿಮಗೆ ತೋರಿಸ್ತೀನಿ. ಆಗ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಅಂದಾಜು ಮೇಲೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದರೆ ಒಂದು 2 ಬಟ್ಲು ಹಿಟ್ಟಿಗೆ ಒಂದು 3 ಬಟ್ಲು ನೀರು ಹಾಕ್ಕೊಂಡ್ರೆ ಸಾಕು. ನೀವು ಯಾವ ಪಾತ್ರೆಯಲ್ಲಿ ತಗೊಂಡಿರ್ತೀರೋ ಅದರಲ್ಲಿ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಇದು ಗಟ್ಟಿಯಾಗಿರಬಾರ್ದು. ನೀರು ದೋಸೆ ಇರುತ್ತಲ್ಲ ಆ ಥರ ಇದ್ದರೆ ಸಾಕು. ನಾನು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ತಿಕ್ಕಾಗಿದೆ. ನಾನು 1/4 ಗ್ಲಾಸ್ ಅಷ್ಟು ಹಾಕ್ಕೊಳ್ಳೋಣ. ಸಾಕು, ಇಷ್ಟೇನೆ. ಇದನ್ನು ಒಂದು 10 ನಿಮಿಷದಿಂದ ಒಂದು 20 ನಿಮಿಷ ನೀವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ದೋಸೆ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಬೇಕಾದಂಥ ಒಂದು ಚಟ್ನಿ ಮಾಡ್ಕೊಳ್ಳೋಣ. ರುಚಿಕರವಾದಂಥ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಎಣ್ಣೆಕಾಯಿ ಅದಕ್ಕೆ ಇಟ್ಟಿದ್ದೀನಿ. ಬೇಕಾದಂಥ ಪದಾರ್ಥಗಳು: ಒಣಮೆಣ್ಸಿನ್ಕಾಯಿ ಒಂದು 5 ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮತ್ತು ಗುಂಟೂರು, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಏಕೆಂದರೆ 2 ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಶುಂಠಿ. ಇದು ಕೊಬ್ಬರಿ ತುರಿ 1 ಬಟ್ಲು ಬರುತ್ತೆ. ತೆಂಗಿನಕಾಯಿನಲ್ಲಿ 1 ಬಟ್ಲು ಬರುತ್ತಲ್ಲ ಅದು. ಇದು 4 ಜನಕ್ಕೆ ಆಗುವಷ್ಟು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. 2 ಟೊಮೆಟೊ, 1 ಈರುಳ್ಳಿ, ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಕಾಯ್ದಿದೆ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಉಪ್ಪನ್ನ ಈಗ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಟೊಮೆಟೊ ಚೆನ್ನಾಗಿ ತೆಗೆಯುತ್ತೆ. ನೋಡಿ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ
ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ, ನನಗೆ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ಕೊಬ್ಬರಿ ಹಾಕೋಣ. ಇಲ್ಲ, ಇದನ್ನೇನು ಉರಿಯೋ ಥರ ಏನಿಲ್ಲ, ಸಾಕು. ಈ ಬಿಸಿಲಿನಲ್ಲೇ ಆಫ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ ಚಟ್ನಿಗೆ. ನೋಡಿ ಸ್ವಲ್ಪ ನೆಂದಿರೋದ್ರಿಂದ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು 1/4 ಗ್ಲಾಸಷ್ಟು ಸೇರಿಸ್ಕೊಳ್ತೀನಿ. ನಾವು ನೀರು ದೋಸೆನ ಹೇಗೆ ಹಾಕ್ತೀವೋ ಹಾಗೆ ಹಾಕ್ಕೊಳ್ಳೋಣ. ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.